Hi everyone, today I am going to discuss about KEA latest update. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, KEA ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಒಂದು ಮಾಹಿತಿ ಬಂದಿದೆ. ಏನಂದರೆ ಭೌತಶಾಸ್ತ್ರಕ್ಕೆ ಒಂದು ಕೃಪಾಂಕವನ್ನು ನೀಡಿದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ರಸಾಯನಶಾಸ್ತ್ರ, ಜೀವಶಾಸ್ತ್ರದಲ್ಲಿ ಕೆಲವು ಪರ್ಯಾಯ ಉತ್ತರ ಅಂದರೆ ಆನ್ಸರ್ಸ್ನ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅವರು. ಗಣಿತದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ಅಂದರೆ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅವರು ಕೀ ಆನ್ಸರ್ಸ್ ಬದಲಾವಣೆ ಆಕ್ಷೇಪಣೆ ಇದ್ದಲ್ಲಿ ಅರ್ಜಿ ಸಲ್ಲಿಸಲು ಹೇಳಿದ್ದರು KEAದವರು. ಆ ಪ್ರಕಾರ ಎಲ್ಲರೂ ಕೆಲವೊಬ್ಬರು ಸಲ್ಲಿಸಿದ್ದಾರೆ ಆಕ್ಷೇಪಣೆಯನ್ನು. ಆವಾಗ ಕೆಲವೊಂದು ಉತ್ತರಗಳನ್ನು ಪರ್ಯಾಯವಾಗಿ ಪರಿಗಣಿಸಿದ್ದಾರೆ. ಅದೇ ರೀತಿಯಾಗಿ ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕವನ್ನು ಕೃಪಾಂಕವಾಗಿ ಕೊಟ್ಟಿದ್ದಾರೆ, ಅಂದರೆ ಗ್ರೇಸ್ ಮಾರ್ಕ್ ಆಗಿ ಕೊಟ್ಟಿದ್ದಾರೆ ಎಲ್ರಿಗೂ. ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಿದ UGCETಯಲ್ಲಿ ಭೌತಶಾಸ್ತ್ರ ವಿಷಯದಲ್ಲಿ ಒಂದು ಕೃಪಾಂಕ ನೀಡುವುದಾಗಿ ಘೋಷಿಸಿದೆ. ಅಂದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಒಂದಕ್ಕೆ. ಜೊತೆಗೆ ಕೆಲ ಉತ್ತರಗಳಿಗೆ ಬದಲಾವಣೆ ಹಾಗೂ ಪರ್ಯಾಯ ಉತ್ತರಗಳನ್ನು ನೀಡಿದೆ. ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರಾಧಿಕಾರವು ಏಪ್ರಿಲ್ 15ರಿಂದ 17ರವರೆಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿತ್ತು. ಈ ಪರೀಕ್ಷೆಯ ಸರಿ ಉತ್ತರಗಳನ್ನು ಏಪ್ರಿಲ್ 18ರಂದು ಬಿಡುಗಡೆ ಮಾಡಿ ಆಕ್ಷೇಪಣೆಗಳನ್ನು ಆಹ್ವಾನಿಸಿತು. ಅಂದರೆ ಆಕ್ಷೇಪಣೆಗೆ ಅರ್ಜಿ ಕರೆದಿತ್ತು. ಸೊ ಆವಾಗ ಸಲ್ಲಿಸಿದ್ದಾರೆ ಅಭ್ಯರ್ಥಿಗಳು, ಅದನ್ನು ಪರಿಗಣಿಸಿ ಇವಾಗ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದರಂತೆ ಸಲ್ಲಿಕೆಯಾದ ಆಕ್ಷೇಪಣೆಗಳನ್ನು ಪರಿಗಣಿಸಿ ಪರಿಷ್ಕೃತ ಸರಿ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಓಕೆ, ಹೊಸ ಸರಿ ಉತ್ತರಗಳ ಪ್ರಕಾರ ಭೌತಶಾಸ್ತ್ರ ವಿಷಯದಲ್ಲಿ ಒಂದು ಪ್ರಶ್ನೆಗೆ ಕೃಪಾಂಕ ನೀಡಿದೆ, ಜೊತೆಗೆ ಒಂದು ಉತ್ತರವನ್ನು ಬದಲಾಯಿಸಿದೆ. ರಸಾಯನಶಾಸ್ತ್ರದಲ್ಲಿ 2 ಉತ್ತರಗಳಿಗೆ ಪರ್ಯಾಯ ಉತ್ತರಗಳನ್ನು ಸೂಚಿಸಲಾಗಿದೆ. ಅಂದರೆ ಕೆಮಿಸ್ಟ್ರಿಯಲ್ಲಿ 2 ಉತ್ತರಗಳನ್ನ ಚೇಂಜಸ್ ಮಾಡಿದ್ದಾರೆ. ನೆಕ್ಸ್ಟು ಜೀವಶಾಸ್ತ್ರ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಗೆ ಪರ್ಯಾಯ ಉತ್ತರ ನೀಡಲಾಗಿದೆ. ಇನ್ನುಳಿದಂತೆ ಗಣಿತ ಪತ್ರಿಕೆಯ ಯಾವುದೇ ಉತ್ತರದಲ್ಲಿ ಬದಲಾವಣೆ ಇಲ್ಲವೆಂದು ತಿಳಿಸಿದ್ದಾರೆ. ಸೊ ಆದ ಕಾರಣ ಏನು ಎಲ್ಲ ವಿದ್ಯಾರ್ಥಿಗಳು ಏನೀಗ ಅಪ್ಡೇಟ್ ಆಗಿ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಅವುಗಳನ್ನ ನೋಡಬೇಕು ವೆಬ್ಸೈಟ್ನಲ್ಲಿ. ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆನ KEAದವರು ಮಾಡಿದ್ದಾರೆ ಆಕ್ಷೇಪಣೆ ಬಂದ ಮೇಲೆ. ಓಕೆ, ಥ್ಯಾಂಕ್ ಯು.